cold bones. Yeah, that's ನಾನು ಮಳವಳ್ಳಿ ಮಂಜ ಮಾತಾಡ್ತಾ ಇರೋದು. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ, ಯಾರೋ ಒಬ್ಬರು ಮೆಸೇಜ್ ಮಾಡಿದರು, ನಾನು ರಾಜೀವ್ ಗಾಂಧಿ ವಸತಿ ನಿಗಮದ್ದು ಮನೆಗಳ ಬಗ್ಗೆ ವಿಡಿಯೋ ಮಾಡೋದ್ರಿಂದ ಒಬ್ಬರು ಏನಂತ ಮೆಸೇಜ್ ಮಾಡಿದರು ಅಂದರೆ, ಆಲ್ರೆಡಿ ಇವಾಗ 4 ಜಾಗಗಳಲ್ಲಿ ನೋಂದಣಿ ಕಾರ್ಯನ ಸ್ಟಾರ್ಟ್ ಮಾಡಿದ್ದಾರೆ, ಅಂದರೆ ರಿಜಿಸ್ಟ್ರೇಷನ್ ಸಹ ಸ್ಟಾರ್ಟ್ ಮಾಡಿದ್ದಾರೆ. ಅವರು ಏನಪ್ಪ ಮೆಸೇಜ್ ಕಾಮೆಂಟ್ ಮಾಡಿದರು ನನಗೆ ಅಂದರೆ, ಎಲ್ಲರಿಗೂ ಒಂದೇ ಸತಿ ಕೊಡೋಕ್ಕಾಗಲ್ವ, ಅವರು ಗೋವಿಂದರಾಜ್ಪುರದಲ್ಲೇನೋ ಬುಕ್ ಮಾಡಿದ್ರಂತೆ ಮನೆನ. ಬಟ್ ಅವ್ರು ಕಾಮೆಂಟ್ ಮಾಡಿದರು, ಆ ಕಾಮೆಂಟ್ಗೆ ನಾನು ಉತ್ತರ ಕೊಡ್ತಾಯಿದ್ದೀನಿ. ಬಟ್ ಏನಪ್ಪ ಅಂದರೆ, ಅದು ಎಲ್ಲೆಲ್ಲಿ ರೆಡಿಯಾಗಿದೆಯೋ ಅಲ್ಲಿ ಮಾತ್ರನೇ ಮನೆ ಕೊಡೋಕ್ಕೆ ಸಾಧ್ಯ. ಸುಮ್ಮನೆ ರೆಡಿ ಆಗದೇ ಇರೋ ಕಡೆನೂ ಇದು ಮಾಡೋಕ್ಕಾಗಲ್ಲ, ಅದು ನಿಮಗೆ ಗೊತ್ತಲ್ವ. ಬಟ್ ಇವಾಗ ನಾನು ನೋಡಿದೆ, ಈಗ ಅಗ್ರಾರ್ಪಾಳ್ಯದಲ್ಲಿ ಆಲ್ರೆಡಿ ಅಗ್ರಾರ್ಪಾಳ್ಯ 7 ನಂಬರ್ 30ರಲ್ಲಿ ಆಲ್ರೆಡಿ ಒಬ್ಬರು ನಮ್ಗೆ ಪರಿಚಯದವರೇ ಬುಕ್ ಮಾಡಿದ್ದಾರೆ. ಅವರು ಯಾವ ಬ್ಲಾಕಲ್ಲಿ ಬುಕ್ ಮಾಡಿದ್ದಾರೆ? ಕೆ ಬ್ಲಾಕಲ್ಲಿ ಬುಕ್ ಮಾಡಿದ್ದಾರೆ. ಬಟ್ ಅವರು ಅಲ್ಲಿ ಡಿಮ್ಯಾಂಡು ಸರ್ಟಿಫಿಕೇಟನ್ನು ನೀವು ತಗೋಬೇಕು ಅಂತ ಸೈಡಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದರು. ನಾನು ಅದು ಡೌನ್ಲೋಡ್ ಮಾಡ್ಕೊಂಡು ಅವ್ರು ತಗೊಂಡೋಗಿ ಅವ್ರಿಗೆ ಮೆಸೇಜ್ ಕಳಿಸಿದೆ, ನಿಮ್ಮದು ಏನಾದ್ರು ಬಂದಿದೆಯಾ, ನೀವು ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ, ನೋಂದಣಿ ಮಾಡ್ಕೊಳ್ಳೋಕ್ಕೆ ನೋಡಿ ಅಂತ. ಬಟ್ ಅವ್ರು ಚೆಕ್ ಮಾಡಿದ್ರು, ಅವ್ರ ಅಪ್ಲಿಕೇಶನ್ ಹಾಕಿ, ಬಟ್ ಅವ್ರಿಗೆ ಬಂದೇ ಇಲ್ಲ. ನೋಡಿ, ಅದೇ ಅಗ್ರಾರ್ಪಾಳ್ಯದಲ್ಲೇ ಇದೆ, ಅದೇ ಅಗ್ರಾರ್ಪಾಳ್ಯದಲ್ಲಿ ಕೆ ಬ್ಲಾಕಲ್ಲಿ ಬುಕ್ ಮಾಡಿದ್ದಾರೆ. ಬಟ್ ಅವ್ರಿಗೆ ಏನೂ ಕಳಿಸಿಲ್ಲ. ಏನಕ್ಕಪ್ಪ ಕಳಿಸಿಲ್ಲ ಅಂತಂದರೆ, ಅವ್ರ ಮನೆ ರೆಡಿ ಆಗಿಲ್ಲ, ಅದಕ್ಕೋಸ್ಕರ ಕಳಿಸಿಲ್ಲ. ಯಾಕೆಂದರೆ ಅದು ಸಣ್ಣ ಪುಟ್ಟ ಕೆಲಸಗಳು ಇರ್ತದೆ. ನೋಡಿ, ಅದೇ ಬ್ಲಾಕಲ್ಲಿ ಅವ್ರು ಕೊಟ್ಟಿರೋದು ಅಗ್ರಾರ್ಪಾಳ್ಯದಲ್ಲಿ ಒಂದು 3 ರಿಂದ 4 ಬ್ಲಾಕ್ ಮಾತ್ರ ಕೊಟ್ಟಿದ್ದಾರೆ. ಇ ಬ್ಲಾಕು, ಎಫ್ ಬ್ಲಾಕು, ಡಿ ಬ್ಲಾಕು ಮತ್ತು ಇನ್ನೊಂದು ಬ್ಲಾಕು, 4 ಬ್ಲಾಕೇನೋ ಕೊಟ್ಟಿದ್ದಾರೆ ಅಷ್ಟೇ. ಇನ್ನು 4 ಬ್ಲಾಕ್ ಬಿಟ್ಟು ಇನ್ನು ಮಿಕ್ಕಿದ ಬ್ಲಾಕ್ಗಳು ಯಾವುದೂ ಕೊಟ್ಟಿಲ್ಲ ನೋಂದಣಿ ಕಾರ್ಯಕ್ಕೆ. ಇವರು ಗೋವಿಂದರಾಜ್ಪುರ ಬೇರೆದಾರಿ ಇನ್ನೂ ಕೆಲಸ ನಡೀತಾ ಇದೆ. ಅವ್ರೇನು ಕೊಡಲ್ಲ ಅಂತಲ್ಲ, ಕೆಲಸ ಪೂರ್ತಿಯಾಗಿದ್ದರೆ ಅವರೇ ಕೊಡ್ತಾರೆ. ಅವ್ರು ಮಡಿಕೊಳ್ಳೋಕೆ ಕಟ್ಟಿಲ್ಲ, ಕೊಡ್ತಾರೆ. ಸ್ವಲ್ಪ ತಾಳ್ಮೆಯಿಂದಿರಿ ಅಷ್ಟೇ. ಹೇಳೋದು ಸ್ವಲ್ಪ ತಾಳ್ಮೆಯಿಂದಿರಿ, ಏನು ತೊಂದರೆ ಆಗೋಲ್ಲ. ಅದು ಕಟ್ಟಿ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ. ಆಮೇಲೆ ಇನ್ನೊಂದು ಕಾಮೆಂಟ್ ಮಾಡಿದರು, ವಾಟರ್ ಫೆಸಿಲಿಟೀಸು, ಕರೆಂಟು ಎಲ್ಲ ಇದೆಯಾ ಅಂತ. ಯಾಕೆಂದರೆ ಅವರು ಊರು ಬಿಟ್ಟು ಸ್ವಲ್ಪ ಅಕ್ಕಪಕ್ಕ ಹಳ್ಳಿ ಕಟ್ಟಿರೋದ್ರಿಂದ ಇದೆಯಾ ಅಂತ. ಅವೇನು ಫೆಸಿಲಿಟೀಸ್ ಇಲ್ದೇ ಯಾವುದೇ ಕಾರಣಕ್ಕೂ ಮನೆಗಳನ್ನ ರಿಜಿಸ್ಟ್ರಿಗೆ ಕೊಡಲ್ಲ. ನಾನೇ ಖುದ್ದಾಗಿ ಇವಾಗ ನೋಡ್ಕೊಂಬಂದಿದ್ದೀನಿ. ಕರೆಂಟುದು ಆಗಿದೆ, ನೀರ್ದು ಆಲ್ರೆಡಿ ಅಲ್ಲೇ 3-4 ಕಡೆ ಬೋರ್ ಹಾಕಿದ್ದಾರೆ. ಬೋರ್ ಹಾಕಿಲ್ಲ ಅಂತಂದರೆ ಕಟ್ಟೋಕ್ಕೆ ಆಗಲ್ಲ. ಬೋರ್ ಹಾಕಿಲ್ಲ ಅಂದರೆ ಮನೆಗಳು ಹೆಂಗೆ ಕಟ್ಟೋಕ್ಕಾಗುತ್ತೆ? ಅದಕ್ಕೆ ಬೋರ್ನೂ ಹಾಕಿದ್ದಾರೆ, ನೀರು ಎಲ್ಲ ಇದೆ, ಜೊತೆಗೆ ಕರೆಂಟು ಸಪ್ಲೈನೂ ಇದೆ, ಜೊತೆಗೆ ರೋಡ್ಗಳನ್ನೂ ಕೂಡ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಎಲ್ಲ ಫೆಸಿಲಿಟೀಸ್ಗಳನ್ನೂ ಅವರು ಪೂರ್ತಿ ಮಾಡಿ ಆಮೇಲೆ ನಿಮಗೆ ಲಾಸ್ಟ್ಗೆ ಅದನ್ನು ನೋಂದಣಿ ಮಾಡ್ಕೊಳ್ಳಿ, ಅಂದರೆ ರಿಜಿಸ್ಟ್ರ್ ಮಾಡ್ಕೊಳ್ಳಿ ನಿಮ್ಮ ಮನೆಗಳನ್ನ ಅಂತ ಮೆಸೇಜ್ ಕೊಡ್ತಾರೆ. ಈಗ ಆಲ್ರೆಡಿ 4 ಕಡೆ ಮೆಸೇಜ್ ಕೊಟ್ಟಿದ್ದಾರೆ. ಆ ಮೆಸೇಜ್ ಕೊಟ್ಟಿರೋ ಕಡೆಯೂ ಸುಮಾರು ಅಪಾರ್ಟ್ಮೆಂಟ್ಗಳು 4 ಅಲ್ಲಿ ABCDEFGH ಅಂತ ಒಂದು 10 ರಿಂದ 12 ಬ್ಲಾಕ್ಗಳು ಬರ್ತವೆ, ABCD ಅಂತ. ಆ ABCDನಲ್ಲೂ ಕೂಡ ಬರೀ 4 ಬ್ಲಾಕೇನೋ ಕೊಟ್ಟಿದ್ದಾರೆ ಅಷ್ಟೇ. ಇನ್ನು ಮಿಕ್ಕಿರೋ ಬ್ಲಾಕ್ಗಳಿಗೆ ಯಾವತ್ತೂ ಕೊಟ್ಟಿಲ್ಲ. ಅದೇ ಜಾಗ, ಬಟ್ ಆ ಬ್ಲಾಕ್ಗಳು ಕೊಟ್ಟಿಲ್ಲ. ಯಾಕೆಂದರೆ ಆ ಬ್ಲಾಕಲ್ಲಿ ಇನ್ನೂ ಕೆಲಸ ನಡೀತಾ ಇದೆ. ಅದಕ್ಕೆ ಅವರೇನು ಹಂತವಾಗಿ, ಈಗ ಎಲ್ಲರೂ ಒಂದೇ ಸತಿ ನೀವು ಪೂರ್ತಿ ಒಂದು 400-500 ಮನೆ ಇರ್ತವೆ ಅಂದ್ಕೊಳ್ಳಿ ಒಂದು ಕಡೆ, ಇಲ್ಲ 1000 ಮನೆಯೇ ಇರ್ಬೋದು ಅಂದ್ಕೊಳ್ಳಿ. 1000 ಮನೆಗೂ ನೀವು ಒಂದು ಸತಿ ಕೊಟ್ಬಿಟ್ರೆ ಅಲ್ಲಿ ರಿಜಿಸ್ಟರ್ ಆಫೀಸಲ್ಲಿ ಅವರು ರಿಜಿಸ್ಟರ್ ಮಾಡೋದು ಬೇಡವಾ? ಅವ್ರಿಗೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ಅದಕ್ಕೋಸ್ಕರ ಇವ್ರೇನು ಮಾಡಿದ್ದಾರೆ, ಆಲ್ರೆಡಿ ಯಾವುದು ಬ್ಲಾಕ್ಗಳು ರೆಡಿ ಇದೆಯೋ ಆ ಬ್ಲಾಕ್ಗಳವ್ರು ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಬಿಟ್ರೆ, ಮತ್ತೆ ಮುಂದಿನ ಬ್ಲಾಕ್ಗಳು ರೆಡಿ ಆದ ತಕ್ಷಣ ಬೇರೆ ಬ್ಲಾಕ್ವರೆಗೆ ಇವರು ನೋಂದಣಿ ಮಾಡ್ಕೊಳ್ಳಿ ಅಂತ ಕಳಿಸ್ತಾರೆ. ಅದೇ ಜಾಗನೇ, ಬಟ್ ಬ್ಲ್ಯಾಕ್ ಬೇರೆ. ಅದೇ ಜಾಗನೇ ಅಗ್ರಾರ್ಪಾಳ್ಯನೇ, ಬಟ್ ಬ್ಲ್ಯಾಕ್ ABCD ಇರ್ತಾವಲ್ಲ, ಅದು ಬೇರೆ ಇರ್ತದೆ. ಅದನ್ನು ಮತ್ತೆ ಕಳಿಸ್ತಾರೆ. ಆವಾಗ ಒಂದು 500 ಜನ. ಈಗ ಎಷ್ಟು ಬಿಟ್ಟಿದ್ದಾರೆ ಅಂದರೆ, ಇಲ್ಲಿ ಅಗ್ರಾರ್ಪಾಳ್ಯದಲ್ಲಿ 350 ಮನೆ ಏನೋ ಬಿಟ್ಟಿದ್ದಾರೆ. 350 ಮನೆಗೇನೋ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದಾರೆ. ಇನ್ನೂ ಅಲ್ಲಿ ಸುಮಾರು 1000 ಮನೆಯೇ ಇದೆ, ಇನ್ನೂ 700-800 ಮನೆ ಇದೆ. ಅದು ಮಾಡಬೇಕು. ಅದು ಮಾಡಾದ್ಮೇಲೆ ಅದೇ ಅಗ್ರಾರ್ಪಾಳ್ಯದಲ್ಲೇ ಸರ್ವೆ ನಂಬರ್ 29 ಅಂತ ಬರುತ್ತೆ. ಸರ್ವೆ ನಂಬರ್ 29ನಲ್ಲಿ ನಾನು ಬುಕ್ ಮಾಡಿದ್ದೀನಿ ಮನೆನ. ಅದ್ರಲ್ಲಿ ನನಗೆ ಇನ್ನೂ ಬಂದಿಲ್ಲ, ಅದಿನ್ನೂ ಕಟ್ತಾನೇ ಇದ್ದಾರೆ. ಇನ್ನೂ ಅದು ಕೆಲಸನೇ ಇನ್ನೂ 1 ವರ್ಷ ಆಗುತ್ತೆ ಅನಿಸುತ್ತೆ. ಅದು ನಾನು ತಾಳ್ಮೆಯಿಂದಿಲ್ವ, ಇನ್ನೂ 1 ವರ್ಷ ಆಗುತ್ತೆ ಪಕ್ಕ. 1 ವರ್ಷನೇ ಆಗುತ್ತೋ, 1.5 ವರ್ಷನೇ ಆಗುತ್ತೋ, ಇನ್ನೂ 2 ವರ್ಷನೇ ಆಗುತ್ತೋ ಗೊತ್ತಿಲ್ಲ. ಒಟ್ಟಲ್ಲಿ ಆಗುತ್ತೆ ಮಾತ್ರ. ಇನ್ನೂ ಕಟ್ತಾ ಇದ್ದಾರೆ. ಹಾಗಾಗಿ ನೀವು ಕೆಲವರು ಆ ಥರ ಮೆಸೇಜ್ ಮಾಡಿದಿರಿ. ಕೊಟ್ಟ ಮೇಲೆ ಎಲ್ರಿಗೂ ಒಂದೇ ಸತಿ ಕೊಡಬೇಕು ಅಂತ, ಒಂದೇ ಸರಿ ಕೊಡೋಕ್ಕೆ ಚಾನ್ಸ್ ಇಲ್ಲ ಮೇಡಮ್. ನಿಮಗೆ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ, ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಎಲ್ಲರಿಗೂ ಒಂದೇ ಸತಿ ಕೊಡೋಕ್ಕೆ ಆಗಲ್ಲ. ಎಲ್ಲೆಲ್ಲಿ ಮನೆಗಳೆಲ್ಲ ಕಂಪ್ಲೀಟ್ ಆಗಿದೆಯೋ, ಪ್ರತಿಯೊಂದು ಎಲ್ಲನೂ ಕಟ್ಟಿದಾರೋ ಆ ಜಾಗದಲ್ಲಿ ಮಾತ್ರ ನಿಮಗೆ ಕೊಡೋಕ್ಕೆ ಸಾಧ್ಯ. ಸುಮ್ಮನೆ ಅವರು ಏನೋ ಫೆಸಿಲಿಟೀಸ್ ಕೊಡ್ತಾರೆ, ನಿಮ್ಗೆ ಕೊಟ್ಟರೆ ನೀವು ತಗೋತೀರ, ಅದು ಸರಿಯೂ ಇಲ್ಲ. ಆ ಕೊಟ್ಟಾಗ ನೀವು ಈ ಥರ ಕೊಟ್ಬಿಟ್ರಿ ಅಂತ ಅವ್ರಿಗೇನೆ ಬೈತೀರ. ಅದಕ್ಕೆ ಸ್ವಲ್ಪ ತಾಳ್ಮೆ ಇದ್ದೀರಿ. ಜೊತೆಗೆ ಸ್ವಲ್ಪ ದಿನದಲ್ಲೇ ಕೊಡ್ತಾರೆ, ಏನು ತೊಂದರೆ ಇಲ್ಲ. ಎಲ್ರಿಗೂ ರೆಡಿ ಆಗ್ತಾಯಿದೆ ಮನೆ.
ಸ್ವಲ್ಪ ದಿನದಲ್ಲೇ ಎಲ್ರಿಗೂ ಮನೇನ ಕೊಡ್ತಾರೆ, ಅಲ್ಲೊಂದು ನೋಂದಣಿ ಕಾರ್ಯಕ್ಕೆ ಕಳಿಸ್ತಾರೆ. ಈಗ ಯಾರ್ಯಾರು ನೋಂದಣಿ ಮಾಡ್ಕೋಬೇಕೋ, ಯಾರ್ಯಾರಿಗೆ ಆಲ್ರೆಡಿ ಅವ್ರ ಅಪ್ಲಿಕೇಶನ್ ನಂಬರು ಅವ್ರದ್ದೆಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದೆ. ಅವ್ರು ಹೋಗಿ ನೀವು ನೋಂದಣಿ ಮಾಡ್ಕೋಬೇಕು ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ದಯವಿಟ್ಟು ಎಲ್ಲ ಫೆಸಿಲಿಟೀಸು ಕೊಡ್ತಾರೆ. ಇನ್ನೊಬ್ರು ಕಾಮೆಂಟ್ ಮಾಡಿದ್ರು ಫೆಸಿಲಿಟೀಸ್ ಅಂತ. ಎಲ್ಲ ನೀರು, ರೋಡು, ಕರೆಂಟು, ಪೂರ್ತಿ A to Z ಫೆಸಿಲಿಟೀಸ್ ಇದೆ. ಇಲ್ದೇ ಯಾರೂ ಕೂಡ ಮನೆಗಳು ಕೊಡಲ್ಲ. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ನೀವು ಮನೆ ಅಪ್ಲಿಕೇಶನ್ ಆಲ್ರೆಡಿ ಹಾಕಿ ಎಲ್ಲ ಅಲರ್ಟ್ ಆಗಿರೋರು ದಯವಿಟ್ಟು ಸ್ವಲ್ಪ ದಿನ ಕಾದರೆ ನಿಮಗೂ ಸಿಗುತ್ತೆ. ನಾನು ಹಾಕಿರೋದೇ ಇನ್ನೂ ನನಗೆ 1 ವರ್ಷನೇ ಆಗುತ್ತೋ 2 ವರ್ಷನೇ ಆಗುತ್ತೋ ಗೊತ್ತಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ನೋಡಿ ಸ್ವಲ್ಪ ಸಮಾಧಾನ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್.